ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ಥಾನದ ಮೇಲೆ ಅಡ್ಡಮತದ ಕರಿನೆರಳು ಆವರಿಸಿದೆ. ಧರ್ಮಸ್ಥಳ ಮಂಜುನಾಥನ ಮೊರೆ ಹೋದ ವಿಜೇಂದ್ರ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಬಿವೈ ವಿಜೇಂದ್ರ ಪಡೆದಿರುವಂಥದ್ದು. ಇನ್ನು ಮಂಜುನಾಥನ ಸನ್ನಿಧಿಯಲ್ಲಿ ಬಿವೈಬಿ ರಾಜಕೀಯ ಲೆಕ್ಕಾಚಾರ ಏನಾಗಿರಬಹುದು? ಕ್ರಾಸ್ ವೋಟ್ನಿಂದಾಗಿ ಸ್ಥಾನ ಕಳೆದುಕೊಳ್ಳುವ ಭೀತಿ ಒಂದು ಕಡೆ ಆವರಿಸಿದೆ. ಮತ್ತೊಂದು ಕಡೆ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಬಂದು ಮಂಜುನಾಥ ಸ್ವಾಮಿಗೆ ಶರಣಾಗಿರುವುದನ್ನು ನೋಡಿದ್ರೆ ಕುರ್ಚಿ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ವಿಜೇಂದ್ರಗೆ. ಮತ್ತೊಂದು ಕಡೆ ಹಣೆ ಪ್ರಮಾಣದ ಮಾತನ್ನಾಡಿ ಅನಂತರದಲ್ಲಿ ಅಲ್ಲಿ ಶಾಸಕಾಂಗ ಸಭೆ ರದ್ದುಗೊಂಡ ಬಳಿಕ ಬಹುಶಃ ಮಾತನ್ನ ಆಡಿದ್ದೀನಿ, ಅಲ್ಲಿ ಬಂದು ಶಾಸಕಾಂಗ ಸಭೆಯನ್ನು ಮಾಡ್ತೀವಿ ಅಂತ ಅನ್ನುವಂಥ ಒಂದು ಕಾರಣಕ್ಕೆ ಈಗ ಸಾಧ್ಯವಾಗದೇ ಇರೋದಕ್ಕೆ ಏನಾದರೂ ತಪ್ಪೊಪ್ಪಿಗೆಯ ಕಾಣಿಕೆಯನ್ನು ಏನಾದರೂ ಸಲ್ಲಿಸಿದ್ರ ವಿಜೇಂದ್ರ ಗೊತ್ತಿಲ್ಲ. ಸೊ ಆದರೆ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು, ಪ್ರಾರ್ಥನೆಯನ್ನು ಮಾಡಿದ್ರು. ಆಮೇಲೆ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಮತ್ತು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಬಳಿಕ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಇದೆ. ಕ್ರಾಸ್ ವೋಟ್ನಿಂದಾಗಿ ಸ್ಥಾನ ಕಳೆದುಕೊಳ್ಳುವಂಥ ಭೀತಿ ಕೂಡ ಎದುರಾಗಿರುವಂಥದ್ದು ವಿಜೇಂದ್ರಗೆ. ಇದೇ ಕಾರಣಕ್ಕೋಸ್ಕರ ದೇವರ ಮೊರೆ ಹೋದ್ರ ವಿಜೇಂದ್ರ ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ಬಂದು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದು ದೇವರ ದರ್ಶನವನ್ನು ಪಡೆಯಲಿಕ್ಕೆ ಮುಂದಾಗಿರುವಂಥದ್ದು. ದೇವರ ದರ್ಶನವನ್ನು ಕೂಡ ಪಡೆದಿದ್ದಾರೆ ಬಿವೈ ವಿಜೇಂದ್ರ ಅವರು. ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಬಿವೈ ವಿಜೇಂದ್ರ. ಇನ್ನು ಸಂಸದ ಬ್ರಿಜೇಶ್ ಚೌಟ, ಹರೀಶ್ ಪೂಂಜಾ, ಭರತ್ ಶೆಟ್ಟಿ ಕೂಡ ವಿಜೇಂದ್ರಗೆ ಸಾಥ್ ಕೊಟ್ಟಿದ್ದಾರೆ. ಆದರೆ ಮಂಜುನಾಥ ಸ್ವಾಮಿ ದರ್ಶನವನ್ನು ಪಡೆದಿರುವಂಥ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದರೂ ಕೂಡ ಬಿವೈ ವಿಜೇಂದ್ರ ಅವರಿಗೆ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ, ಪರಿಷತ್ ಚುನಾವಣೆಯಲ್ಲಿ ಆದಂಥ ಮುಖಭಂಗ, ಬೈ ಎಲೆಕ್ಷನ್ನಲ್ಲಿ ಆದಂಥ ಸೋಲು, ಇದೆಲ್ಲದರ ಕುರಿತಾಗಿ ಹೈಕಮಾಂಡ್ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ 2028ರ ಚುನಾವಣೆ ಗೆಲ್ಲೋದು ಕಷ್ಟನೇ ಅಂತ ಬಹುಶಃ ಬಿಜೆಪಿಯ ಹೈಕಮಾಂಡ್ ನಾಯಕರು ತರಾಟೆಗೆ ತೆಗೆದುಕೊಂಡಿರುವಂಥ ಸಾಧ್ಯತೆ ಇದೆ ವಿಜೇಂದ್ರ ಅವರನ್ನ. ಏಕೆಂದರೆ ಪಕ್ಷದಲ್ಲೇ 2 ಬಣ 3 ಬಣಗಳು ಹೀಗಿರುವಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬಲವರ್ಧನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ವಿಫಲರಾಗ್ತಾ ಇದ್ದಾರಾ? ಸದ್ಯದ ಪರಿಷತ್ ಚುನಾವಣೆ ಫಲಿತಾಂಶವನ್ನು ನೋಡಿದ್ರೆ ಹಾಗನ್ನಿಸದೇ ಇರೋದು. ಪಕ್ಷದಲ್ಲಿ ಇದ್ಕೊಂಡೇ 63 ಮಂದಿ ಶಾಸಕರಲ್ಲಿ ಕೆಲವರು ಅಡ್ಡ ಮತದಾನ ಮಾಡ್ತಾರೆ ಅಂತಂದರೆ, ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತಂದರೆ ರಾಜ್ಯಾಧ್ಯಕ್ಷರಾಗಿ ಅದು ವಿಜೇಂದ್ರ ಅವರ ಫೇಲ್ಯೂರ್, ಅದು ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರ ಫೇಲ್ಯೂರ್. ಅದು ಇದನ್ನೇ ಹೈಕಮಾಂಡ್ ಹೇಳಿದೆ. ಇಬ್ಬರೂ ನಾಯಕರಿಗೆ ತಪರಾಕಿ ಹಾಕಿದೆ, ಇಬ್ಬರೂ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದೆ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರನ್ನು ಕೂಡ ಬದಲಾಯಿಸಿ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಮತ್ತು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅವರನ್ನು ಕೂಡ ಮೊದಲು ಬದಲಾಯಿಸಿ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿ ಅಮೂಲಾಗ್ರ ಬದಲಾವಣೆಯ ಸಾಧ್ಯನಾ ಬಿಜೆಪಿಯಲ್ಲಿ? ಇನ್ನು 2028ಕ್ಕೆ ಚುನಾವಣೆ ಇದೆ, ಅಸೆಂಬ್ಲಿ ಚುನಾವಣೆ ಅಂತಂದರೆ. ಸೊ ಈಗಿನಿಂದಲೇ ತಕ್ಕ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಈಗಾಗಲೇ ಅಮಿತ್ ಶಾ ಅವರು ಮತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಬಹಳ ಸೂಚ್ಯವಾಗಿ ಹೇಳಿರುವಂಥದ್ದು ಬಿಜೆಪಿ ನಾಯಕರಿಗೆ. ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಪರಿಸ್ಥಿತಿ ನೋಡಿದ್ರೆ ಹೀಗಿದೆ. ಪರಿಷತ್ ಚುನಾವಣೆಯ ಮತ್ತು ಬೈ ಎಲೆಕ್ಷನ್ನ ಒಂದು ಸೋಲು, ಪರಿಷತ್ ಚುನಾವಣೆಯಲ್ಲಾದಂಥ ದೊಡ್ಡ ಹಿನ್ನಡೆ, ಈ ಕ್ರಾಸ್ ವೋಟಿಂಗ್, ಇದೆಲ್ಲವೂ ಪರಿಸ್ಥಿತಿ ಹೀಗಿರುವಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ತಕ್ಕ ಸಿದ್ಧತೆಯನ್ನು ಮುಂದಿನ ಚುನಾವಣೆಗೆ ನಡೆಸುವಂಥದ್ದಾದರೂ ಹೇಗೆ ಬಿಜೆಪಿಯಲ್ಲಿ? ಇದು ಸಹಜವಾಗಿ ಚಿಂತಾಕ್ರಾಂತರಾಗುವಂತೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ. ಹಾಗಾಗಿ ಇಬ್ಬರೂ ರಾಜ್ಯ ನಾಯಕರನ್ನ ಕರೆದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಒಂದು ಕಡೆ ಅಶೋಕ್ ಹೈಪರ್ ಆಕ್ಟಿವ್ ಆದರೆ ವಿಜೇಂದ್ರ ಕೂಡ ಈಗ ದೇವರ ಮೊರೆ ಹೋಗಿದ್ದಾರೆ. ಸೊ ಹಾಗಾಗಿ ದೇವರ ಮೊರೆ ಹೋಗಿರುವಂಥ ವಿಜೇಂದ್ರ ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅವರು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಮಾತಾಡ್ತಾರೆ ಗೊತ್ತಿಲ್ಲ. ಈ ಕ್ರಾಸ್ ವೋಟಿಂಗ್ ವಿಚಾರವಾಗಿ ಏನಾದರೂ ಮಾತಾಡ್ತಾರಾ ಗೊತ್ತಿಲ್ಲ. ಮತ್ತೊಂದು ಕಡೆ ಅಡ್ಡಮತದ ಬಗ್ಗೆ ಬಿವೈ ವಿಜೇಂದ್ರಗೆ ಇವತ್ತು ಸತ್ಯಶೋಧ ವರದಿ ಸಿಗಲಿದೆ. ಸಿಟಿ ರವಿ ನೇತೃತ್ವದಲ್ಲಿ MLC ಸಿಟಿ ರವಿ ನೇತೃತ್ವದಲ್ಲಿ ಸಿದ್ಧಪಡಿಸಲಾಗಿರುವಂತಹ ಸತ್ಯಶೋಧ ವರದಿಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅನ್ನುವಂಥದ್ದು ಏನಾದರೂ ಪತ್ತೆ ಹಚ್ಚಲಾಗುತ್ತಾ? ಯಾಕಂದರೆ ಟೆಕ್ನಿಕಲಿ ಬಹಳ ಕಷ್ಟವಾಗುತ್ತೆ
ಪತ್ತೆ ಹಂಚುವಂಥದ್ದು, ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅನ್ನುವಂಥದ್ದನ್ನು. ಸೊ ಹಾಗಾಗಿಯೇ ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಂಥ ವಿಜೇಂದ್ರ ಸ್ವಪಕ್ಷದಲ್ಲಿ ವಿರೋಧ ವ್ಯಕ್ತವಾಗಿದ್ದಕ್ಕೆ ಆ ನಿರ್ಧಾರದಿಂದ ಹಿಂದೆ ಸರಿದಿದ್ರು. ಆದರೆ ಮೊದಲು ಮಾತು ನುಡಿದು ಬಿಟ್ಟಿದ್ದೀನಿ, ಹಾಗಾಗಿ ಅದಕ್ಕೊಂದು ತಪ್ಪು ಕಾಣಿಕೆ ಸಲ್ಲಿಸಬೇಕು ಅಂತನೋ ಅಥವಾ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಬೇಕು, ಮುಂದಿನ ದಿನಗಳಲ್ಲಿ ತನ್ನ ಸ್ಥಾನಕ್ಕೆ ಸಂಚಕಾರ ಬಂದೊದಗುವ ಸಾಧ್ಯತೆ ಇದೆ, ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂಥ ಎಚ್ಚರಿಕೆ ಸಂದೇಶ ನೋಡಿದಾಗ ಅನ್ನುವಂಥ ಆತಂಕದಿಂದ ಧರ್ಮಸ್ಥಳಕ್ಕೆ ಬಂದು ದೇವರ ಮೊರೆ ಹೋದ್ರ ಗೊತ್ತಿಲ್ಲ. ಆದರೆ ದೇವರ ಮೊರೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ BY ವಿಜೇಂದ್ರ.